ಏನ್ರಿ ಅತ್ತಿಯರ ಎಷ್ಟೊತ್ತಾತ್ರಿ ಪೊಲೀಸ್ರು ಇನ್ನೂ ಬರ್ಲಿಲ್ಲಲ್ರಿ ಅತ್ತಿಯರ? ಏನಂದ್ರ ಅವ್ರು? ನೀನ ಮಾತಾಡಿದಲ್ಲ ಮತ್ತೆ ಚಂದಗೆ ಹೇಳಿದನ ಇಲ್ಲ ಅಡ್ರೆಸ್ ಮತ್ತೆ ಹುಡುಕ್ಯಾಡ್ಕೊಂತ ಇರಬಾರ್ದು. ಇವ ಎಷ್ಟೊತ್ತ ಮತ್ತೆ ಎದ್ದು ಓಡ್ ಹೋಗಿಗ್ಯಾನ ಮತ್ತೆ ಏನಾರ ತಗೊಂಡು ಚಾಕುಗಿಕು ತೆಗೆದು ತೋರಿಸಿ ಚುಚಿಗೆ ಚೆನ್ನಾಗಿ ಅದಕ್ಕೆ. ಹೌದ್ರಿ ಅತ್ತಿಯರ ನೀವು ಹೇಳೋದು ಕರೆಕ್ಟ್ ಐತ್ರಿ. ಆದ್ರೆ ಮತ್ತೆ ನಾ ಅಡ್ರೆಸ್ ಕರೆಕ್ಟ್ ಹೇಳೇನ್ರಿ, ಲೊಕೇಶನ್ ಕರೆಕ್ಟ್ ಕಳ್ಸೇನ್ರಿ ಅತ್ತಿಯರ. ಇನ್ನೂ ಬಂದಿಲ್ರಿ. ಈಗ ಬರ್ಬೋದೇನ್ರಿ? ಬರ್ಬೋದಾಳ ಸಾವಿತ್ರಿ, ಯಾಕೆ ತಲೆ ಕೆಡ್ಸ್ಕೊಂತಿ? ಬರ್ತಾರ ತಗೋ. ಬರ್ತಾರ ತಗೋ. ಇವ ಎದ್ದು ಕುಣಿದಾಡಿ ನಮಗೇನಾರ ಯಾರಿಗಾರ ಒಬ್ಬರಿಗೆ ಚಾಕು ಚುಚ್ಚಿ ಓಡ್ ಹೋದಾಗ ಬರ್ತಾರ. ಇಲ್ಲ ಹಂಗೇನು ಆಗಂಗಿಲ್ಲ, ಬರ್ತಾರ. ಇವೇನ ಹೇಳಂಗ್ ಕಾಣಂಗಿಲ್ಲ ಇವ ಪಾರ್ಟಿ. ಅಂದಂಗ ಇವ ಹೆಂಗ ಮಕ್ಕೊಂಡಾನಲ್ರಿ? ಯಾಕೆ ನಿದ್ದೆ ಯಾಕೆ ಮಾಡಕತ್ತ ನಾವು ಇಲ್ಲಿ ಬಂದೆ? ಏನನ್ವ ಇವ ನಾನು ಕೋಲ್ಯಾಗ ಬಂದು ಮಕ್ಕೊಳ್ಳೋದಿದ್ದಿತ್ತ ನಿಂಗೆ? ಆರಾಮ್ ಮಕ್ಕೊಂಡಿದ್ನಿ ಅಂತ ಚಂದ ಬಂದು ಎಲ್ಲ ನಿದ್ದೆ ಕೆಡ್ಸಿ ನೋಡಿದ ಕಳ್ಳ ಅಷ್ಟೂರು ಬಂದು ಈಗ ನನ್ನ ಪಲ್ಲಂಗ ಮ್ಯಾಗ ಹಿಡ್ಕೊಂಡ್ ಕುಂತೀರಿ. ಈಗ ನಾ ಎಂತ ಚಂದ ಹಾಯಾಗಿ ನಿದ್ದೆ ಮಾಡಕತ್ತಿದ್ದೆ, ಎಲ್ಲ ತಲೆನೂ ಆಗೈತೆ ನನಗೆ. ಅಯ್ಯಕ್ಕ ನಿಂದೊಂದು ಕತಿ, ಅವ್ಗೇನು ಕಳ್ಳ ಏನು ಗೊತ್ತಿತ್ತನ? ಇದು ನಿನ್ನ ರೂಮ್, ಇಲ್ಲೇ ಬಂದು ಮಕ್ಕೋಬೇಕಂತೇಳಿ. ಎದಕ್ಕೆ ಮಕ್ಕೊಂಡಾನ ಯಾರಿಗೆ ಗೊತ್ತ? ಚಕ್ಕರ್ ಬಂದಿದ್ದಾನೆ ಅನ್ಸಕತ್ತದ ನನಗೆ. ನಾವ ನಿದ್ದೆ ಏನು ಮಾಡಕತ್ತಿಲ್ಲವ, ಬಂದು ಇನ್ನೊಬ್ಬರ ಮನೆಗೆ ಏನು ಮಕ್ಕೊಂತಾರ ಏನ ಬಡದು ಚಕ್ಕರ್ ಬಂದು ಬಿದ್ದಿರ್ಬೇಕವ ಅನಿಸ್ತದ ನನಗೆ. ಅಯ್ಯೋ ನನ್ನ ಕೂಲ್ಯಾಗ ಚಕ್ಕರ್ ಬಂದು ಬೀಳುವಂಥದ್ದೇನೈತೇವ ಅಂತದು? ಹಾಯಾಗ ಆರಾಮ್ ಮಕ್ಕೊಂಡೇನ ಗಾಳಿಗೆ? ಅಲ್ಲ ನಾನು ಆರಾಮ್ ಮಕ್ಕೊಂಡು ಎದ್ದಿಲ್ಲ ಅಂತದೇನ ಚಕ್ಕರ್ ಬಂದು ಬೀಳೋಂಗ ಆತವಂಗ ಕಳ್ಳಗೆ ಅದು ಇಲ್ಲಿ ಬಂದು. ಏನನ್ವ ಇವ ಬಟ್ ಆ ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರೆ ಸಾಕು. ಇವನ್ನ ಮಕ್ಕೊಂಡೆಲ್ಲ ಹೇಳ್ಕೊಂಡು ಹೋದ್ರೆ ಸಾಕು ನಮಗೆ, ಏನು ಹೇಳೋದ ಬೇಕಾಗಿಲ್ಲ. ಆ ಪೊಲೀಸರು ಬಂದ್ರೆ ಹೇಳ್ತೇನೆ ತಡಿ. ನನ್ನ ಕೋಲ್ಯ ಬಂದು ಕಳ್ಳ ಮಕ್ಕೊಂಡ ನೋಡ್ರಿ, ಅಲ್ಲ ಎಷ್ಟರ ಇದ್ದಿತ್ತು ಒಂದು ಹೊಡೆದು ಹೇಳ್ಕೊಂಡು ಹೋಗಿ ಬೇಷಂಗ ಒಂದು ನಿದ್ದೆ ಎಲ್ಲ ಹಾಳು ಮಾಡಿದ್ ನೋಡ್ರಿ ಅಂತ ಹೇಳ್ತಾನೆ. ಅಯ್ಯ ಅತ್ತಿಯಾರ ಗೇಟ್ ಸಪ್ಳಾಗತ್ತತ್ರಿ, ಬಂದ್ರನ್ರಿ ಪೊಲೀಸರು? ಹೌದೌದು ಬಂದಂಗೆ ಕಾಣಕತ್ತೈತಿ. ಅಯ್ಯ ಬರ್ರಿ ಸರ್. ಇವನೇನ್ರಿ ಕಳ್ಳ? ಸರ ಕಳ್ಳದಾನೋ ಯಾರದಾರೋ ಗೊತ್ತಿಲ್ರಿ, ಒಟ್ಟು ನಮ್ಮ ಮನೆಗೆ ಬಂದಾನ್ರಿ. ಒಂದು ಮುಂಜಾನೆ ಬಂದಾನ್ರಿ ಅವ. ಬಂದು ಒಟ್ಟು ನೀರು ಕೊಡ್ರಿ ಅಂತ ಕೇಳಿದಾರೆ ಮುಂಜಾನೆ. ನಾವು ಇವಾಗ ಗಿಡ್ಡಕ್ಕೆ ಇರೋದಕ್ಕೆ ನಮ್ಮ ಮನ್ಯಾಗ ನಕ್ಕಿದ್ದಕ್ಕೆ ಸಿಟ್ಟು ಬಂದು ಶಟ್ಕೊಂಡು ಹೋಗ್ಬಿಟ್ಟಾರಿ. ನಿಮ್ಮ ಮನ್ಯಾಗ ನೀರು ಬೇಡ ಏನು ಬೇಡ ಅಂತ ಹೋದಾರಿ. ಆಮೇಲೆ ನೋಡಿದ್ರೆ ನನ್ನ ಮೊಮ್ಮಗ ನೋಡಿ ಬಂದು ಅಲ್ಲಿ ಕಂಬದಿ ನಿಂತಾನ, ಯಾರದು ಗೊಂಬೆನ ಅಂತ ಕೇಳ್ಯಾನ್ರಿ ನನ್ನ ಮೊಮ್ಮಗ, ನಮ್ಮ ಸೊಸಿಗಿರಿ. ಆಮೇಲೆ ಯಾರು ತೋರಿಸ್ಬಾ ಅಂತ ಹೋದ್ರೆ ಅಲ್ಲಿ ಇದ್ದಿದ್ದಿಲ್ರಿ ಅವ ಪಡ್ಸಾಲೆಗ. ಆಮೇಲೆ ನಮ್ಗೇನು ಅನಿಸ್ತು, ಕಳ್ಳನ ಇವ ಮನೆಗೆ ಯಾಕೆ ಬಂದ ನೀವು ಯಾರಿಲ್ದಾಗ ಅಂತೇಳಿ ನಮ್ಗೆ ಸಂಶಯ ಬಂದು ಮನೆ ಒಳಗೆ ಅದ ನೀವು ಕಳ್ಳ ಅಂತ ಮನ್ಯಾಗ ಎಲ್ಲಾರ್ದು ಕೂಲಿ ಹುಡುಕಾಡಕತ್ತೀವ್ರಿ. ಇಲ್ಲಿ ನೋಡಿದ್ರೆ ಈ ಕೊಲ್ಯ ಬಂದು ಇಲ್ಲಿ ಮಕ್ಕೊಂಡಾನ್ರಿ. ಓಹೋ ಹಂಗಾಗೈತೇನ್ರಿ ಇದು? ಹಾಂ ಆದ್ರೆ ಇನ್ನೂ ಮಕ್ಕೊಂಡಾನಂದ್ರೆ ನಮ್ಗೆ ಅಜಬಾಗತ್ತಲ್ರಿ. ನಿದ್ದೆ ಮಾಡಕತ್ತಾನೋ ಏನು ಚಕ್ಕರ್ ಬಂದಿದ್ದಾನೋ ಇವ? ಏನು ಯಾರು ಏನಾರು ಹೊಡೆದಿರನ್ರಿ ಇವಂಗೆ? ಅಯ್ಯಪ್ಪ ಯಾರ್ಯಾಕೆ ಹೊಡಿನಯ್ಯಪ್ಪ? ಹೊಡಿದಾಗಿದ್ರೆ ನಿನಗೆ ಕರೆಸ್ತಿದ್ವಿ ನಾವು. ಹೊಡೆದಿಲ್ಪ ಪೊಲೀಸರ, ಹೊಡೆದಿಲ್ಲ ನಾವು. ನಾನು ಈ ಕೊಲ್ಯಾಗ ಮಕ್ಕೊಂಡಿದ್ದೆ ನೋಡಪ್ಪ, ನಾನು ನಿದ್ದೆ ಹೊಡೆಯತ್ತಿದ್ದೆ. ಒಟ್ಟು ಇವರೆಲ್ಲರೂ ಬಂದು ಗುಬೇ ಅನ್ನಕತ್ರ. ಯಾವ್ದು ನೋಡಿದ್ರೆ ಇವ ಮಕ್ಕೊಂಡಿದ್ದೆ ಅಲ್ಲಿ ಕೆಳಗೆ. ಕಳ್ಳ ಬಂದು ಮಕ್ಕೊಂಡ, ನಾನು ಏನು ನಿದ್ದೆ ಹೊಡೆಯತ್ತಿಲ್ಲ ಅಂತ ನಾನು ಬಂದು ಎಬ್ಸಿದ್ರೆ ಎಲ್ಲರೂ. ಇಷ್ಟ ನೋಡಪ್ಪ ಗೊತ್ತಿದ್ದಿದ್ದು. ಊಟ ಮಾಡಿ ಹಾಯಾಗಿ ಮಕ್ಕೊಂಡಿದ್ದೆ ನಾನು. ತಗೋರಿ ಅಮ್ಮಾರ. ಸರ್ ಇವನ್ಗೆ ಎಬ್ಬಸ್ಕೊಂಡು ಕರ್ಕೊಂಡು ಹೋಗುಣ್ರಿ. ಎಬ್ಸಬೇಕು, ಎಬ್ಬಿಸಿ ವಿಚಾರಿಸಬೇಕು. ಮತ್ತೆ ಅವ್ನ ಹಂಗ ಏನು ಹೇಳ್ಕೊಂಡು ಹೋಗಿ ಕಳ್ಳ ಹೌದು ಅಲ್ಲ ಕರೆಕ್ಟ್ ವಿಚಾರಿಸ್ಬೇಕಲ್ಲ, ಯಾಕೆ ಬಂದಾನ ಏನಕ್ಕೆ ಬಂದಾನ ವಿಚಾರಿಸ್ಬೇಕಲ್ಲ. ಹೌದ್ರಿ ಸರ್. ಏನಾರ ನಾಟಕ ಮಾಡ್ಕೊಂತ ಮಕ್ಕೊಂಡಾನನ್ರಿ ಮತ್ತೆ? ನಾಟಕ ಮಾಡಕ್ಕೆ ಅವಂಗೇನು, ನಾವು ಇಲ್ಲಿ ಬಂದು ನಿಂತೇವಿ ಇಷ್ಟತನ ಅಂದ್ರೂ ಅವ ಬಿದ್ದಾನಂದ್ರೆ ತಿಳ್ಕೊಂಡಿನ ನಿದ್ದೆ ಹೊಡ್ಯಾಕತ್ತಾನವ. ಸರ ಭಾಳ ಜೋರ್ ನಿದ್ದೆ ಐತೈತ್ರಿ, ಎಬ್ಬಿಸ್ಬಿಡ್ರಿ ಅವನ್ನ. ಎಬ್ಸುನ್ರಿ. ಓಯ್ ಎದ್ದೇಳೋ, ಓಯ್. ಯಾರಪ್ಪ ಆತಲಿ ಎದ್ದೇಳ್ತೇನೆ. ಮಂದಿ ಮನೆ ಬಂದು ಮಕ್ಕೊಳಕ್ಕೆ ಕಳು ಮಾಡಕ್ ಬಂದಿದ್ದಿಲ್ಲ ನಿನ್ನ ಮಗನ? ಎದ್ದೇಳ್ತೇನೆ ಇಡ್ಲೇ ಬಂದು. ಯಾರಪ್ಪ? ಕಣ್ ತಗದ್ ನೋಡಿ ಯಾರನ್ನೋದು ಗೊತ್ತಾಕತಿ. ಯಪ್ಪ ಇದೇನಿದು, ಪೊಲೀಸರು ಬಂದಾರಲ್ಲ? ಹೌದು ಮಗನ, ಪೊಲೀಸರು ಬಂದೇವಿ. ಯಾರು ನೀನೆ? ಇವ್ರ ಮನೆಗೆ ಯಾಕೆ ಬಂದ್ ಮಕ್ಕೊಂಡಿ? ಸರ್ ನಂದೇನು ತಪ್ಪಿಲ್ರಿಪ್ಪ, ನನ್ಗೇನ್ ಮಾಡಕ್ ಹೋಗ್ಬೇಡ್ರಿ ಸರ್, ನನ್ನ ಅರೆಸ್ಟ್ ಮಾಡ್ಬೇಡ್ರಿಪ್ಪ. ನಾನು ಭಾಳ ಮುಗ್ಧ ಜೀವಿ ರೀ, ನಾನು ಭಾಳ ಮುಗ್ಧ ಜೀವಿ. ಮುಗ್ಧ ಜೀವಿ. ಪಾಪ ಇನ್ನು ಬೆರಳು ಕಚ್ಚು ಮಗು ನೋಡು. ಯಾರ್ದಾರ ಮನೆ ಹೋಗಿ ಮಕ್ಕೊಳಕ ಎದ್ದೇಳ ನೀನ? ಎದ್ದೇಳ. ನಾ ಎದ್ದ ನಿಂತೇನ್ರಿ. ಹೌದಲ್ಲ, ಪೂರ್ತಿ ಗಿಡ್ಡಂದ್ರೆ ನೀನು. ಸರ ಹೇಳ್ರಿ, ಅವ್ರಿಗೆ ಅಸಹ್ಯ ಮಾಡ್ಬೇಡ ಅಂತ ಹೇಳ್ರಿ ಸರ. ದೇವ್ರು ಕೊಟ್ಟಂಗದೇನ್ರಿ, ನಾನು ಅಸಹ್ಯ ಮಾಡ್ಬೇಡ ಅಂತ ಹೇಳ್ರಿ. ಅದೆಲ್ಲ ಮಾತಾಡಿ ಮಾತು ಮರೆಸ್ಬೇಡ. ಏನ್ ಕಳು ಮಾಡಕ್ ಬಂದಿದ್ದಿ ಹೇಳ, ಪಟ್ಟಣ ಹೇಳ. ಸರ್ ನಾ ಕಳ್ಳಲ್ಲ ರೀ, ನಾನು ಹಂಗ ಹೆಂಗ್ ಬಂದೇನ, ನನಗೆ ನಿದ್ಯಾಗ ಅಡ್ಡಾಡು ಕಾಯಿಲೆ ಐತ್ರಿ, ಹಂಗಾಗಿ ನಡ್ಕೊಂತ ಬಂದಿರ್ಬೋದ್ರಿ ನಾನು. ಸರ್ ನಂಬೇಡ್ರಿ, ಸುಸುರು ಹೇಳಕತ್ತಾನ್ರಿ ಅವ ಕಳ್ಳನ ರೀ ಸರ್. ಅವ ಅರೆಸ್ಟ್ ಮಾಡ್ಕೊಂಡು ಹೋಗ್ರಿ. ಅಲ್ಲಿ ಒಳಗ ಜೇನೆ ಹಾಕಿ ಒದ್ದು ಕೇಳಿದ್ರೆ ಎಲ್ಲಾ ಉತ್ತರ ಹೇಳ್ತಾನ್ರಿ. ಸರ್ ದಯವಿಟ್ಟು ರೀ ಸರ್, ನನಗೆ ಕ್ಷಮಿಸ್ಬಿಡ್ರಿ ಸರ್. ನಾನು ಕಳ್ಳ ಅಲ್ರಿ, ಆದ್ರೆ ಒಟ್ಟು ಏನ ಗೊತ್ತಿಲ್ಲ ಬಂದೇನ್ರಿ, ತಪ್ಪಾಗೈತ್ರಿ, ನನ್ನ ಬಿಟ್ಟು ಬಿಡ್ರಿ ಸರ್. ಬಂದು ಕಳು ಮಾಡಕ್ ಬಂದು ಮತ್ತೆ ನನ್ನ ಮುಂದೆ ಬಿಲ್ಡಪ್ ಕೊಡಕತ್ತೀನಿ. ಅದಲ್ದ ಮತ್ತೆ ಬಂದು ಮಕ್ಕೊಂಡಿಯ? ಎಷ್ಟರ ಧೈರ್ಯ ನಿನಗೆ ಬಂದು ಕೋಲೆ ಮಕ್ಕಳು ಅಷ್ಟೇ? ಅಯ್ಯೋ ಸರ ನಾ ಮಕ್ಕೊಂಡಿಲ್ರಿಪ್ಪ, ಚಕ್ರ ಬಂದು ಬೀಳುವಂಗ ಮಾಡಿದ್ರಿ, ಅದಕ್ಕೆ ಬಿದ್ದೇರಿ ನಾನು. ಚಕ್ರ ಬಂದು ಬಿದ್ದಿದ್ದೇರಿ ನಾನು. ತಲಿ ಅನ್ನೋದು ಗ್ಯೂ ಅಂದ್ ಹೋತ್ರಿ ನನಗೆ. ಏನು ತಲಿ ಗ್ಯೂ ಅಂತ? ಈಗ ತಲಿ ಗ್ಯೂ ಅನ್ನುವಂಥದ್ದು ಏನಾತ?
ಸರ್ ಅದನ್ನ ಹೇಳಿದ್ರೆ ನೀವು ಸಿಟ್ಟಾಗಬಾರ್ದ್ರಿ ಸರ್. ಏನದ ಅನ್ನೋದು ಮೊದಲು ಹೇಳ, ಆಮೇಲೆ ಸಿಟ್ಟಾಗೋದು ಬಿಡೋದು ಆಮೇಲೆ ಅದು ಸರ ಇಲ್ಲೊಂದು ಅಜ್ಜಿ ಕುಂತೈತಲ್ರಿಪ್ಪ ಬಿಳೆ ಕೂದ್ಲದ್ದು. ಆ ಅಜ್ಜಿ ಮಕ್ಕೊಂಡಿತ್ರಿ ನಾ ಬಂದಾಗ ಇಲ್ಲಿ ಕೂಲಿಗೆ. ಏನಾತ ಯಪ್ಪ, ಅದು ಒಂದು ಬಾಂಬ್ ಬಿಡ್ತ್ರಿಪ್ಪ. ಏನ್ ಕೆಟ್ಟ ಬಾಂಬ್ ರೀಪ, ಇಡೀ ಕೋಲಿ ತುಂಬಿ ನಾತ ಅಡಿಗಿ ಅಂತ ನಾತ. ಯಪ್ಪ ವಾಸನಿ ಅಷ್ಟು ಇಡೀ ರೂಮ್ ಜಾಮ್ ಆದಂಗಾಗಿತ್ತು ನೋಡ್ರಿ. ಏನೇ? ಹ್ಞೂನ್ರಿ ಸರ, ಅದು ಬಾಂಬ್ ಬಿಟ್ಟಿದ ಹೊಡೆತಕ್ಕೆ ವಾಯು ಮಾಲಿನ್ಯ ತಡ್ಕೊಳಕ್ ಆಗ್ಲಾರ್ದಕ್ಕೆ ನನಗೆ ವಾಸನಿಗೆ ತಲಿ ಮಬ್ಬು ಹಿಡಿದು ತಲಿ ಗ್ಯೂ ಒಂದು ಚಕ್ಕರ ಬಂದು ಹೊತ್ಕೊಂಡ ಬಿದ್ದಾರಿಪ್ಪ ನಾನು. ನಂದು ಎಲ್ಲಿ ಉಸಿರುಗಟ್ಟಿ ಸತ್ತ ಹೋಗ್ತೇನೆ ಅನ್ಕೊಂಡ್ಬಿಟ್ಟಿದ್ದೆ ನೋಡ್ರಿ ಸರ. ಬದುಕೇನ್ರಿ ಆದ್ರೂ